ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದ್ದು, ಈ ಕುರಿತು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಪೋಷಕರು ಹಾಗೂ ಶಿಕ್ಷಕರ ಮಹಾಸಭೆಯನ್ನು ಸರ್ಕಾರದ ಸುತ್ತೋಲೆಯಂತೆ ಮಾರ್ಚ್ 7, 2026 ಕಡ್ಡಾಯವಾಗಿ ನಡೆಸಬೇಕು ಅಂತ ಆಯುಕ್ತರು ಆದೇಶಿಸಿದರು. ಆದರೆ ಅರೋಲಿ ಗ್ರಾಮದ ಶಾಲೆಯಲ್ಲಿ ಆಯುಕ್ತರ ಈ ಆದೇಶವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದ್ದು, ಯಾವುದೇ ಪೂರ್ವ ಸಿದ್ಧತೆ ಅಥವಾ ಪೋಷಕರ ಶಿಕ್ಷಕರ ಸಭೆಯನ್ನು ಆಯೋಜನೆ ಮಾಡದೆ ಪ್ರಭಾರಿತ ಮುಖ್ಯ ಗುರುಗಳು ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯುವಕ ಸಂಘವು ಈ ಕುರಿತು ದೂರು ಕೊಡಲು ಸಿದ್ಧತೆ ನಡೆಸ್ತಾ ಇದ್ದಂತೆಯೇ ಎಚ್ಚೆತ್ತ ಶಾಲೆಯ ಮುಖ್ಯ ಗುರುಗಳು ತರಾತುರಿಯಲ್ಲಿ ಸಾಯಂಕಾಲ 6 ಗಂಟೆ ಸುಮಾರಿಗೆ ನಾಮಕಾವಸ್ಥೆ ಸಭೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರಭಾರಿ ಮುಖ್ಯ ಗುರುಗಳು ಈ ನಡೆಯನ್ನ ಅರೋಲಿ ಗ್ರಾಮದ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯುವಕ ಸಂಘವು ತೀವ್ರವಾಗಿ ಖಂಡಿಸಿದೆ. ಸರ್ಕಾರದ ಸ್ಪಷ್ಟ ನಿರ್ದೇಶನಗಳಿದ್ರೂ ಕೂಡ ಸಭೆ ನಡೆಸದ ಪೋಷಕರನ್ನ ಮತ್ತು ಗ್ರಾಮದ ಅಭಿವೃದ್ಧಿ ಸಮ್ಮತಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಶಿಕ್ಷಕರ ಧೋರಣೆಯನ್ನ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಅಂತ ಕರ್ತವ್ಯ ಲೋಪ ಎಸಗಿರುವ ಮತ್ತು ಸರ್ಕಾರದ ಆದೇಶ ಉಲ್ಲಂಘಿಸಿರುವ ಪ್ರಭಾವಿ ಮುಖ್ಯ ಗುರುಗಳ ವಿರುದ್ಧ ಕೂಡಲೇ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯುವಕ ಸಂಘವು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರಿಗೆ ಈ ಮೂಲಕ ಒತ್ತಾಯಿಸಿದ. ಶಿಕ್ಷಣ ಇಲಾಖೆ ಮೇಲಧಿಕಾರಿಗಳು ತಕ್ಷಣವೇ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಿಡಿಯೋ ಮಾಡುತ್ತಿರೋ ಮೇನ್ ಉದ್ದೇಶ ಏನಂತಂದರೆ, ರಾಜ್ಯಾದ್ಯಂತ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳಲ್ಲಿ ಪೋಷಕರ ಮತ್ತು ಶಿಕ್ಷಕರ ಸಭೆಯನ್ನು ಮಾಡಬೇಕಂತ ಆಯುಕ್ತರ ಆದೇಶ ಇದೆ. ಆದರೆ ನಮ್ಮೂರು ಶಾಲೆಯಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಶಾಲೆಯಲ್ಲಿ ಈ ನಿಯಮವನ್ನು ಸಂಪೂರ್ಣ ಗಾಳಿಗೆ ತೂರಿ ಅವ್ರಿಗೆ ಮನಸೋ ಇಚ್ಛೆಯಿಂದ ಇವತ್ತು ಯಾವುದೇ ಪೋಷಕರಿಗೆ ಸಭೆ ಮಾಡಿರುವುದಿಲ್ಲ. ತದನಂತರ ನಾವು BO ಅವರಿಗೆ ಗಮನಕ್ಕೆ ತಂದ ಮೇಲೆ ಅವರು BO ಅವರು HM ಅವರಿಗೆ ಪ್ರಭಾರಿ ಮುಖ್ಯ ಗುರುಗಳಿಗೆ ತಿಳಿಸಿದ ನಂತರ ಇವಾಗ ಸಮಯ 6 ಗಂಟೆ ಆಗಕ್ಕೆ ಬರ್ತಾ ಇದೆ. ಇವಾಗ ಪೋಷಕರನ್ನು ಮತ್ತು SDMC ಸದಸ್ಯರನ್ನು ಕರೆತಂದು ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಆ ಕೊಠಡಿಯಲ್ಲಿ ಇವಾಗ ಪ್ರೆಸೆಂಟು ಪೋಷಕರ ಸಭೆ ಮಾಡ್ತಾ ಇದ್ದಾರೆ. ನಾವು ಇದನ್ನು ಸಂಪೂರ್ಣ ನಮ್ಮ ಸಂಘಟನೆಯು ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಮುಂದೆ ನಾಳೆ ಸೋಮವಾರ BO ಮತ್ತು DDP ಅವರಿಗೆ ಮತ್ತು ಕಮಿಷನರ್ಗೆ ಮತ್ತು ಮುಖ್ಯ ಶಿಕ್ಷಣ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ರಿಜಿಸ್ಟರ್ ಪೋಸ್ಟ್ ಮುಖ ದೂರನ್ನು ಸಲ್ಲಿಸುತ್ತೇವೆ. ಇಲ್ಲಿ ಬಂದು ಯಾಕೆ ಸರ್ ಈ ಸಮಯದಲ್ಲಿ ಬಂದು ಯಾಕೆ ಸರ್ ಇವಾಗ ಮಾಡ್ತಾ ಇದ್ದೀರಿ ಸ್ಕೂಲ್ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ನೀವು ದೌರ್ಜನ್ಯ ಮಾಡ್ತೀವಿ ಅಂತ ಹೇಳಿ ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ. ನಾವು ಒಂದು ಸಂಘಟನೆಯವರು ಮತ್ತು ನಾವು ಪ್ರಜ್ಞಾವಂತ ಯುವಕರು. ಯಾಕಂದರೆ ಇಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮೂರಲ್ಲಿ ಸಂಪೂರ್ಣ ಹದಗೆಟ್ಟಿದೆ. ಯಾಕಂದರೆ ಇಲ್ಲಿ ಶಿಕ್ಷಕರ ಸಮಯ ಪಾಲನೆ ಇಲ್ಲ ಮತ್ತು ಹುಡುಗರಿಗೆ ಶಿಕ್ಷಣ ಗುಣಮಟ್ಟ ಸರಿಯಾಗಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಪ್ರಭಾರಿ ಮುಖ್ಯ ಗುರುಗಳು 20 ವರ್ಷಗಳಿಂದ ಇಲ್ಲೇ ಇದ್ದು ಇಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಇದನ್ನು ವಂಚಿಸ್ತಾ ಇದ್ದಾರೆ. ಇವತ್ತಿನ ದಿನ ಸರ್ಕಾರಿ ನಿಯಮವನ್ನೇ ಗಾಳಿ ತೂರಿ ಇವರು ಸಭೆಯನ್ನು ಮಾಡಿಲ್ಲ ಅಂದರೆ ಇವ್ರದ್ದು ಎಷ್ಟು ಪ್ರಭಾವ ಇದೆ ಅಂತ ಈ ದಿನ ನಮಗೆ ತಿಳಿತಾ ಇದೆ. ಇಷ್ಟು ಹೇಳಿ ನಾವು ಇದು ಮಾಡ್ತಾ ಇದ್ದೀವಿ. ವಿವೇಕಾನಂದ ಯುವಶಕ್ತಿ ಯುವಕ ಸಂಘ ಅರೋಲಿ ಸದಸ್ಯರು ನಾವು ಇವತ್ತು ಇಲ್ಲಿಗೆ ಬರಲು ಕಾರಣ ಏನಂದರೆ, ಶಾಲೆ ಶಿಕ್ಷಣ ಇಲಾಖೆ ಬೆಂಗಳೂರು ಆಯುಕ್ತರ ಒಂದು ಆದೇಶದ ಮೇರೆಗೆ ದಿನಾಂಕ 7/3/2026 ಎಲ್ಲ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಹಾಗೂ ಶಾಲೆಗಳಲ್ಲಿ ಪೋಷಕರು ಮತ್ತು ಮಕ್ಕಳ ಮಹಾಸಭೆ ಶಿಕ್ಷಕರ ಮಹಾಸಭೆಯನ್ನು ನೆರವೇರಿಸಬೇಕಾಗಿತ್ತು. ಆದರೆ ಇಂದು ಅರೋಲಿ ಗ್ರಾಮದಲ್ಲಿ ಆ ಸುತ್ತೋಲೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳದಂತೆ ಅವರು ಈಗ ಸಮಯ 6 ಗಂಟೆ ಆಗಿದೆ. ಈಗ ಬಂದು ಅವರು ಸಭೆಯನ್ನು ನೆರವೇರಿಸ್ತಿದ್ದಾರೆ. ಅದರಲ್ಲಿ ಎಲ್ಲ ಸದಸ್ಯರು SDMC ಸದಸ್ಯರಿದ್ದಾರೆ, ಪೋಷಕರು ಯಾರೋ ಇಬ್ಬರು ಮಾತ್ರ ಇದ್ದಾರೆ. ಅದರಲ್ಲಿ ಶಾಲಾ ಮಕ್ಕಳನ್ನು ಇವಾಗ ತರಿಸ್ತಾ ಇದ್ದಾರೆ ಮನೆಯಿಂದ. ಈಗ ಇದನ್ನು ನಾವು DDP BO ಅವರಿಗೆ ಕಂಪ್ಲೇಂಟ್ ಮಾಡಿದ್ದೆವು. ಅವರು ನಾವು ಆ್ಯಕ್ಷನ್ ತಗೊತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಯಾವ ರೀತಿಯಾದ ಆ್ಯಕ್ಷನನ್ನು ತೆಗೆದುಕೊಳ್ಳುವುದಿಲ್ಲ. ಶಾಲೆಯ ವಿರುದ್ಧ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ವಿರುದ್ಧ ಹಾಗೂ BO DDP ವಿರುದ್ಧ ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.